ಸೈಟನ್ನು ಕೊಂಡ್ಕೋಬೇಕು ಅಂತಂದರೆ ಏನು ಮಾಡಬೇಕು, ಎಲ್ಲಿ ಪರ್ಚೇಸ್ ಮಾಡಬೇಕು ಅನ್ನೋ ವಿಚಾರಗಳು ನಿಮಗೆ ಬೇಕಾಗಿದೆಯಾ? ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ನೋಡಿ. ಒಂದು ನಿಮ್ಮ ಕನಸು ನನಸಾಗಿಸ್ಬೇಕು ಅಂತಂದರೆ, ಒಂದು ಸುಂದರವಾದ ಮನೆ ನಿರ್ಮಾಣ ಮಾಡಬೇಕು ಅಂತಂದರೆ ಒಂದು ಸೈಟನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಆ ಸೈಟನ್ನು ಪರ್ಚೇಸ್ ಮಾಡಬೇಕು ಅನ್ನೋದಿತ್ತು ನಿಮ್ಮ ಮನಸ್ಸಿನಲ್ಲಿ ಅಂತಂದರೆ ಏನೇನು ಮುನ್ನೆಚ್ಚರಿಕೆಗಳನ್ನ ತಗೋಬೇಕು, ಹೇಗೆ ಮಾಡಬೇಕು ಅನ್ನೋ ವಿಚಾರವನ್ನು ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಹೇಳಿದ್ದೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ನೋಡಿ. ನನ್ನ ಚಾನಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ, ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ಲು ಎಲ್ಲರಿಗೂ ತಲುಪಿದಷ್ಟು ತುಂಬ ಒಳ್ಳೆಯದು ಅನ್ನೋದು ನನ್ನ ಮನಸ್ಸಿನ ಭಾವನೆಗಳು. ಇನ್ನೇಕೆ ತಡ, ಬನ್ನಿ ವಿಡಿಯೋ ಶುರು ಮಾಡೋಣ. ನಿಮ್ಮ ಕನಸನ್ನು ನನಸಾಗಿಸಬೇಕು ಅನ್ನೋವಂಥ ವಿಚಾರದ ಬಗ್ಗೆ ನಾವೆಲ್ಲ ಮಾತಾಡೋಣ. ಎಲ್ಲರದ್ದು ಏನಿದೆ ಮನಸ್ಸಿನಲ್ಲಿ ಅಂದರೆ, ಬರುವಂತಹ ಮಾಸಾಸನವೇ ಅಲ್ಪ, ಇನ್ನೆಲ್ಲಿಯೇ ನಿವೇಶನ ಹೇಳಿ ಸ್ವಲ್ಪ ಅಲ್ವಾ? ಎಲ್ಲರಿಗೂ ಈ ಬೆಂಗಳೂರು ನಗರಿ ಆಗ್ಬೋದು, ಬೇರೆ ಕಡೆ ಎಲ್ಲರಾಗ್ಬೋದು, ಬರ್ತಾ ಇರುವಂಥ ಸಣ್ಣ ಒಂದು ಸಂಬಳದಲ್ಲಿ ಒಂದು ನಿವೇಶನ ಪರ್ಚೇಸ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಹೇಳಿ. ಆದರೂ ಕನಸುಗಳು ತಪ್ಪುತ್ತಾ? ಬೇಕೇ ಬೇಕಾಗುತ್ತೆ. ಸೈಟ್ ಖರೀದಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಆಸೆಗಳನ್ನು ಪಡ್ತೀವಿ, ಯೋಚನೆ ಮಾಡ್ತೀವಿ, ಆದರೆ ಖರೀದಿ ಮಾಡಬೇಕು ಅಂತಂದು ಎಷ್ಟು ಕಷ್ಟ ಇದೆ ಅನ್ನೋದು ಪ್ರತಿಯೊಬ್ಬರು ಗೊತ್ತಿರಬೇಕಾದ ವಿಚಾರಗಳು. ಆಗಲಿ, ಎಲ್ಲರ ಆಲೋಚನೆಗಳು ಏನಾಗಿರುತ್ತೆ, ಮನೆ ಕಟ್ಟಬೇಕು, ಸೈಟ್ ಖರೀದಿ ಮಾಡಬೇಕು ಅಂತೆಲ್ಲ ಥಿಂಕ್ ಮಾಡಿರ್ತೀರ. ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೊಗೋಬೇಕು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗಿ. ಸೈಟ್ ಖರೀದಿ ಮಾಡೋದು ಸುಲಭವಾದ ವಿಚಾರ ಏನಲ್ಲ. ಯಾಕೆ ಅಂದರೆ ಅದಕ್ಕೆ ನೂರಾರು ಫಾರ್ಮಾಲಿಟೀಸ್ ಇರುತ್ತೆ. ಯಾವ ಜಾಗದಲ್ಲಿ ಸೈಟ್ ತೊಗೋತಾ ಇದ್ದೀವಿ, ನಮ್ಮ ರಿಕ್ವೈರ್ಮೆಂಟ್ ಏನು, ನಮ್ಮ ಬಡ್ಜೆಟ್ಗಳು ಏನು, ನಮ್ಮ ಬಳಿ ಇರುವಂಥ ಹಣಗಳಿಗೆ ಎಷ್ಟು ನಿವೇಶನ ಸಿಗುತ್ತೆ, ಅದು ಮನೆ ಮತ್ತೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದರೆ ಬಡ್ಜೆಟ್ ಎಲ್ಲವನ್ನೂ ತಾಳೆ ನೋಡಿ ನಮಗೆ ಹೊಂದಾಣಿಕೆ ಆಗುತ್ತಾ ಅನ್ನುವಂಥ ಆಲೋಚನೆಗಳೆಲ್ಲ ಬಂದ ನಂತರನೇ ಸೈಟನ್ನು ಖರೀದಿ ಮಾಡಬೇಕು ಅಂತ ಮುಂದೆಜ್ಜೆ ಇಡ್ತೀವಿ, ಹೌದಲ್ವಾ? ಹಾಗಾಗಿ ನಾನು ಏನು ಹೇಳೋದು ಅಂತಂದರೆ, ಸೈಟನ್ನು ಖರೀದಿ ಮಾಡೋ ಕನಸುಗಳನ್ನ ಕಾಣೋದ್ರ ಜೊತೆಗೆ ಎಲ್ಲಿ ತಗೋಬೇಕು, ಏನು ಅದರ ಅನುಕೂಲತೆಗಳಿದೆಯಾ, ಸೈಟ್ಗಳು ಯಾವ ರೀತಿ ಡಾಕ್ಯುಮೆಂಟ್ಸ್ ಇದೆ, ಪ್ರತಿಯೊಂದು ಚೆಕ್ ಮಾಡ್ತಾನೇ ಹೋಗಬೇಕು. ಈ ವಿಚಾರವಾಗಿ ನಾನು ನಿಮಗೆ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಎಲ್ಲೆಲ್ಲಿ ಸೈಟ್ ತೊಗೊಂಡ್ರೆ ಏನೇನಿದೆ, ಏನು ಕತೆ, ಸೈಟ್ಗಳನ್ನ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ. ದಯವಿಟ್ಟು ನೋಡಿ. ನಿವೇಶನ ಖರೀದಿ ಮಾಡೋದು ಅನ್ನೋದು ಇದೆಯಲ್ಲ, ಅದು ಸುಲಭದ ಮಾತಲ್ಲ. ಯಾಕೆಂದರೆ ದಾಖಲೆಗಳ ಪರಿಶೀಲನೆ ಮಾಡಬೇಕು, ಯಾವ ಏರಿಯಾದಲ್ಲಿದೆ ಅಂತ ಗೊತ್ತಿರಬೇಕು, ಯಾವ ರೀತಿ ಅದು ಅಪ್ರೂವಲ್ ಮಾಡಿದ್ದಾರೆ ಅನ್ನೋ ವಿಚಾರಗಳು ಗೊತ್ತಿರಬೇಕು, ನಂತರ ಒಳಗಡೆ ಏನೇನು ಸವಲತ್ತುಗಳಿದೆ ಅನ್ನೋ ವಿಚಾರವಾಗಿ ಗೊತ್ತಿರಬೇಕು. ಅದೆಲ್ಲವನ್ನು ಒಂದೊಂದೇ ರೀತಿಯಾಗಿ ಪರಿಶೀಲನೆ ಮಾಡೋದು ತುಂಬ ಮುಖ್ಯವಾದ ವಿಚಾರ. ಯಾಕೆ ಅಂತಂದರೆ, ನಿವೇಶನ ಖರೀದಿ ಮಾಡ್ತಾಯಿದ್ದೀವಿ ಅಂತಂದರೆ ಪ್ರತಿಯೊಬ್ಬರು ಅದರಲ್ಲಿ ಯಾರೋ 100ರಲ್ಲಿ ಒಂದು 10ರಿಂದ 20 ಜನ ಮಾತ್ರ ಇನ್ವೆಸ್ಟ್ಮೆಂಟ್ಗೋಸ್ಕರ ನಿವೇಶನ ಖರೀದಿ ಮಾಡ್ತಾರೆ. ಆದರೆ 80% ಜನ ಖರೀದಿ ಮಾಡೋ ವಿಚಾರಗಳೇನು ಅಂತಂದರೆ, ಅಲ್ಲಿ ಕನಸನ್ನು ನೆರವೇರಿಸ್ಕೋಬೇಕು, ಒಂದು ಮನೆ ಕಟ್ಟಬೇಕು ಅನ್ನುವಂಥ ವಿಚಾರಗಳಿಗೆ ನಾವು ಸೈಟನ್ನು ಖರೀದಿ ಮಾಡ್ತೀವಿ. ಯಾಕೆಂದರೆ ಆ 80% ಜನಗಳದ್ದು ಕನಸು ಒಂದು ಸೈಟ್ ತೊಗೊಂಡ್ರೆ ತುಂಬ ದೊಡ್ಡ ವಿಚಾರ. ಯಾರೋ 5-6 ಸೈಟ್ಗಳು ತೊಗೊವಂಥವ್ರು ಕೆಲವೇ ಜನ, ಒಂದು 10ರಿಂದ 20% ಇರ್ತಾರೆ. ಈ 80% ಜನ ಆಲೋಚನೆಗಳೇನು, ಸೈಟನ್ನು ಯಾಕೆ ಖರೀದಿ ಮಾಡಬೇಕು, ಮನೆ ಕಟ್ಟಲೇಬೇಕಾಗುತ್ತೆ. ಮನೆ ಕಟ್ಟಬೇಕು ಅಂದರೆ ಅಲ್ಲಿ ನಮ್ಮ ಕನಸು ಶುರುವಾಗುತ್ತೆ. ಕಟ್ಟೋದೊಂದು ಕನಸಾದರೆ ಅಲ್ಲಿಂದ ನಮ್ಮ ಬದುಕನ್ನು ಶುರು ಮಾಡಬೇಕು ಅನ್ನೋ ಒಂದು ಕನಸು ಕೂಡ ಶುರುವಾಗುತ್ತೆ. ಹಾಗಾಗಿ ಮೊದಲನೇ ವಿಚಾರವಾಗಿ ಸೈಟನ್ನು ಖರೀದಿ ಮಾಡಬೇಕು ಅಂತಂದರೆ ದಯವಿಟ್ಟು ಬಡಾವಣೆ ಯಾವುದು ಅಂತ ನೋಡಬೇಕು. ಆ ಬಡಾವಣೆ ಏನು ಅಪ್ರೂವಲ್ ಆಗಿದೆ. ಅಪ್ರೂವಲ್ ಅಂತಂತಂದರೆ ಅದು ನಮ್ಮದು BDA ಸೈಟ್ಸಾ, ಅಥವಾ BMRD ಅಪ್ರೂವ್ಡ್ ಆಗಿದೆಯಾ, ಅಥವಾ ಕನ್ವರ್ಟೆಡ್ ಸೈಟ್ಸಾ, ರೆವಿನ್ಯೂ ಸೈಟ್ಸಾ ಅನ್ನೋದು ಕೂಲಂಕುಷವಾಗಿ ನೀವು ತಿಳ್ಕೊಬೇಕಾಗುತ್ತೆ. ಯಾಕೆ ಇದನ್ನು ತಿಳ್ಕೊಬೇಕು ಅಂತಂದರೆ, ನಮ್ಮ ಒಂದೊಂದು ಅಪ್ರೂವಲ್ ಯಾವ ರೀತಿ ಇದೆ ಅನ್ನೋ ಒಂದು ವಿಚಾರದ ಮೇಲೆ ಸೈಟ್ಗಳ ಬಡ್ಜೆಟ್ ನಿಂತಿರುತ್ತೆ. ನಂತರ ಆ ಬಡಾವಣೆಗಳಲ್ಲಿ ಏನೇನು ಸವಲತ್ತುಗಳಿದೆ, ರಸ್ತೆಗಳಿದೆಯಾ, ಟಾರ್ ಹಾಕಿದ್ದಾರಾ, ಡ್ರೈನೇಜಸ್ ಕರೆಕ್ಟಾಗಿದೆಯಾ, ಅದರಲ್ಲಿ ಒಳಚರಂಡಿ ವ್ಯವಸ್ಥೆ ಹೇಗಿದೆ, ಅಥವಾ ಕಾಂಕ್ರೀಟ್ ಡ್ರೈನ್ಸ್ ಇದೆಯಾ, ಒಳಗಡೆ ಪಾರ್ಕ್ ಇದೆಯಾ ಮಕ್ಕಳು ಆಟ ಆಡೋದಕ್ಕೆ, ಪ್ರತಿಯೊಂದು ಅವಲಂಬಿಸಿರುತ್ತೆ. ಯಾಕೆಂದರೆ ಎಲ್ಲವನ್ನು ಒಂದೊಂದಾಗಿ ನೋಡ್ತಾನೆ ಹೋಗಬೇಕಾಗುತ್ತೆ. ಏಕೆಂದರೆ ಆ ನಿವೇಶನ ಕೊಂಡ್ಕೋಬೇಕು ಅಂದರೆ ನಮಗೆ ಅಲ್ಲಿಂದ ಮಕ್ಕಳ ಸ್ಕೂಲ್ ಎಷ್ಟು ದೂರ ಆಗುತ್ತೆ, ಹಾಸ್ಪಿಟಲ್ ಎಷ್ಟು ದೂರ ಆಗುತ್ತೆ, ಮಾರುಕಟ್ಟೆಗೆ ಎಷ್ಟು ದೂರ ಆಗುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಯಾಕೆಂದರೆ ಇವನ್ನೆಲ್ಲ ಗಮನಿಸ್ತಾ ಹೋದಷ್ಟು ನಮಗೆ ಆ ಸೈಟಿನ ವ್ಯಾಲ್ಯೂಗಳು ಗೊತ್ತಾಗ್ತಾ ಇರುತ್ತೆ. ಸೈಟನ್ನು ನೀವು ನೋಡ್ತೀರಾ, ಜಾಗ ಚೆನ್ನಾಗಿದೆ, ಇಷ್ಟ ಆಗುತ್ತೆ, ಇಷ್ಟ ಆದಮೇಲೆ ಏನು ಮಾಡ್ತೀರಾ, ಅದನ್ನು ಎಲ್ಲ ಅನುಕೂಲತೆಗಳು ಸರಿ ಇದೆ ಅಂತಂದಾಗ ನೆಕ್ಸ್ಟ್ ಪಾಯಿಂಟೇ ಅವ್ರ ಹತ್ರ ಮಾತುಕತೆ ಆಡಬೇಕು.
ಮಾತುಕತೆ ಆಡಬೇಕು ಅಂದರೆ ಲೀಗಲ್ ಡಾಕ್ಯುಮೆಂಟ್ಸ್ ತೊಗೋಬೇಕು. ಏನೇನು ಲೀಗಲ್ ಡಾಕ್ಯುಮೆಂಟ್ಸ್ ತೊಗೋಬೇಕಾಗುತ್ತೆ, ಅದನ್ನು ಯಾಕೆ, ಯಾವ ರೀತಿ, ಮುಖ್ಯವಾಗಿ ಜನರಲ್ಲಿ. ಯಾಕೆಂದರೆ ಒಬ್ಬ ಲಾಯರ್ನ ಅವಶ್ಯಕತೆ ಇಲ್ಲದೆ ನಾವೇ ತೊಗೊಳ್ತೀವಿ ಅನ್ನೋದು ನನಗೆ ಗೊತ್ತಿರೋ ಪ್ರಕಾರ ದಡ್ಡತನದ ಪರಮಾವಧಿ. ಯಾಕೆ, ಲಾಯರ್ ಬೇಕೇ ಬೇಕು. ಈಗ ನಾನೇ ಕೂಡ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವೊಂದು ಮುಖ್ಯವಾದ ಸಂಗತಿಗಳನ್ನು ಹೇಗೆ ಯಾವ್ಯಾವ ರೀತಿ ಹೋಗ್ಬೋದು ಅನ್ನುವಂಥ ಮಾರ್ಗದರ್ಶನ ಅಷ್ಟೇ ನಾನು ನೀಡೋಕ್ಕೆ ಸಾಧ್ಯ. ಪೂರ್ಣ ಪ್ರಮಾಣವಾಗಿ ಲೀಗಲ್ಲಾಗಿ ಕೂತ್ಕೊಂಡು ಮಾತಾಡ್ತಾ ಇಲ್ಲ. ಯಾಕೆ ಅಂದರೆ ನಾವು ಒಂದು ಅಡ್ವೈಸರ್ ಆಗಿ, ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ನಿಮಗೆ ಯಾವ್ಯಾವ ರೀತಿಯಾದ ಸೈಟನ್ನು ಎಲ್ಲಿ ಪರ್ಚೇಸ್ ಮಾಡಬೇಕು, ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನುವಂತಹ ಒಂದು ಮಾರ್ಗದರ್ಶನ ಮಾತ್ರ ನೀಡೋಕ್ಕೆ ಸಾಧ್ಯ ಇದೆ. ನಾವು ಅದನ್ನು ಬಿಟ್ಬಿಟ್ಟು ಲೀಗಲಾಗೆಲ್ಲ ಪೂರ್ಣ ಪ್ರಮಾಣವಾಗಿ ನಾವು ಮಾತಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅದಕ್ಕೆ ಅಂತ ಒಬ್ಬ ಲಾಯರ್ ಇರ್ತಾರೆ. ಒಬ್ಬ ಉತ್ತಮವಾದ ಲಾಯರ್ನ ಅವಲಂಬಿಸ್ಬೇಕು ನೀವು. ಅವರಿಂದ ಮಾರ್ಗದರ್ಶನವನ್ನು ಪಡೀಲೇಬೇಕಾಗುತ್ತೆ. ಅದಕ್ಕೂ ಮುಂಚೆ ಜನರಲ್ಲಾಗಿ ನಾವು ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ನಾವು ಯಾವ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾಯಿದ್ದೀವಿ, ಓನರ್ ಯಾರು, ಅವ್ರಿಗೆ ಯಾವ ರೀತಿಯಾಗಿ ಸೈಟ್ ಬಂದಿದೆ, ಆ ನಿವೇಶನ ಯಾವ ರೀತಿ ಬಂದಿದೆ, ಅದು ಈಸ್ಟ್ ಫೇಸಿಂಗಾ, ವೆಸ್ಟ್ ಫೇಸಿಂಗಾ, ನಾರ್ತಾ, ಸೌತಾ ನೋಡಬೇಕಾಗುತ್ತೆ. ಸುತ್ತಳತೆ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದನ್ನು ಚೆಕ್ ಮಾಡಿ. ನಂತರ ಫೇಸಿಂಗ್ ಯಾವುದು ಅಂತ ನಮ್ಗೆ ಗೊತ್ತಾಗುತ್ತೆ. ರಸ್ತೆಯ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಯಾಕೆಂದರೆ ಕೆಲವೊಂದು ರಸ್ತೆಗಳಲ್ಲಿ 20-30 ಸೈಟ್ ಇದ್ದರೆ ರಸ್ತೆಗಳು ಚಿಕ್ಕದಾಗಿರುತ್ತೆ, 30-40 ಇದ್ದರೆ ಇನ್ನೂ ದೊಡ್ಡದಾಗಿರುತ್ತೆ. ಕನೆಕ್ಟಿವಿಟಿ ಚೆನ್ನಾಗಿದೆಯಾ, ಯಾಕೆಂದರೆ ಡ್ರೈನೇಜು, ಸ್ಯಾನಿಟರಿ ವ್ಯವಸ್ಥೆ ಎಲ್ಲ ನೋಡ್ಕೊಂಡಿರ್ತೀವಿ. ಅದೇ ರೀತಿ ರಸ್ತೆಯ ಅಗಲಗಳನ್ನ ಚೆಕ್ ಮಾಡ್ಕೋಬೇಕು. ಅಗಲ ಚೆಕ್ ಮಾಡಿದ್ಮೇಲೆ ಎಲ್ಲ ಆಯಿತು, ನಮಗೆಲ್ಲ ನಿವೇಶನ ತುಂಬ ಸೂಕ್ತವಾಗಿದೆ ಅಂತ ಮನಸ್ಸಿಗೆ ಅನಿಸಿದ ಮೇಲೇ ಮಾತುಕತೆ ಕೂತ್ಕೊಳ್ತೀವಿ. ಮಾತುಕತೆ ಕೂತ್ಕೊಳ್ಳೋಕೆ ಮುಂಚೆ ಒಂದು ಸರಿ ಒಂದು ಡಾಕ್ಯುಮೆಂಟ್ ಸೆಟ್ ತೊಗೊಳ್ಳಿ. ಡಾಕ್ಯುಮೆಂಟ್ ಸೆಟ್ಟಲ್ಲಿ ಅವನಿಗೆ ಯಾರದ್ದು ಹೆಸರಲ್ಲಿ ಸೈಟ್ ಇದೆ ಒಂದು, ನಂತರ ಟ್ಯಾಕ್ಸ್ ಪೇ ಮಾಡಿದಾರಾ ಅದನ್ನು ಚೆಕ್ ಮಾಡಿ. ನಂತರ ಖಾತಾ ಅವ್ರ ಹೆಸರಲ್ಲಿ ಇದೆಯಾ, ಅದು ಎ ಖಾತಾನ, ಬಿ ಖಾತಾನ, ಅಥವಾ ಬಿ ಡಿ ಎ ಸೈಟ್ ಆಗಿದೆ ಬಿ ಡಿ ಎ ಖಾತಾನ, ಆ ಖಾತಾವನ್ನು ಚೆಕ್ ಮಾಡಿ. ಖಾತಾ ಚೆಕ್ ಮಾಡಿದ ನಂತರ ಏನು ಮಾಡಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಮೂಲ ದಾಖಲಾತಿಗಳು ಏನೇನಿದೆ, ಪೇಪರ್ಗಳು, ಪ್ರತಿಯೊಂದು ಪೇಪರ್ಗಳನ್ನೂ ತೊಗೊಳ್ಳಿ. ಪ್ರತಿಯೊಂದು ಪೇಪರ್ಗಳನ್ನ ತೊಗೊಂಡು ನೀವೇನು ಮಾಡಬೇಕಾಗುತ್ತೆ ಅಂದರೆ ಅದಕ್ಕೆ ಸೂಕ್ತವಾದಂಥ ಒಬ್ಬ ಲಾಯರ್ನ ಹುಡುಕಿ ಆ ಲಾಯರ್ ಹತ್ರ ಡಾಕ್ಯುಮೆಂಟ್ಸ್ನೆಲ್ಲ ಕೊಡಿ. ಆ ಲಾಯರ್ ಏನು ಮಾಡ್ತಾರೆ ಅಂತಂದರೆ ಅದು ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿಬಿಟ್ಟು ನಿಮಗೇನು ಮಾಡ್ತಾರೆ, ಏನೇನು ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ಅವರು ನಿಮಗೆ ಹೇಳ್ತಾರೆ. ಒಂದು ಲೀಸ್ಟ್ ಕೊಡ್ತಾರೆ. ಆ ಲೀಸ್ಟಿಂದ ತೊಗೊಂಡೋಗ್ಬಿಟ್ಟಿದ್ದೆ ನೀವು ಯಾರು ಸೈಟ್ ಓನರ್ ಅಂತ ಇರ್ತಾರೆ ಆ ಸೈಟ್ ಓನರ್ಗೆ ಅದನ್ನು ಕೊಟ್ಟಾಗ ಅವರೇನು ಮಾಡ್ತಾರೆ, ಆ ಡಾಕ್ಯುಮೆಂಟ್ ಎಲ್ಲನೂ ಒದಗಿಸ್ತಾರೆ. ಕೆಲವೊಂದು ಸರಿ ಎಲ್ಲ ಆಶ್ವಾಸನೆಗಳೇ ಜಾಸ್ತಿ ಇರ್ತವೆ. ಏನಾಗಲ್ಲ ಬಿಡ್ರಿ ಹಾಗೆ ಹೇಗೆ ಅಂತ. ಬರೀ ಒಂದು ಸೈಟ್ ಪೇಪರ್ ನೋಡಿದ್ರೆ, ಸೇಲ್ ಡೇಟ್ ಆಗಿರೋ ಪೇಪರ್ ನೋಡಿದ್ರೆ ಸಾಕು ಅಂತ ಅನ್ನಿಸ್ತಾಯಿತ್ತು. ಈಗ ಅದೆಲ್ಲ ಆಗಲ್ಲ. ಸೈಟ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ದಯವಿಟ್ಟು, ಯಾಕೆಂದರೆ ಹಿಂದೆ ತುಂಬ ಬೋಗಸ್ಗಳಾಗಿದೆ. ಎಷ್ಟೋ ಜನ ನೊಂದೋಗ್ತಾ ಇದ್ದಾರೆ ಸೈಟ್ಗಳನ್ನ ತೊಗೊಂಡು ಏನೇನು ಮಾಡ್ತಾಯಿದ್ದಾರೆ ಅನ್ನೋ ವಿಚಾರಗಳು ಕೇಳ್ಪಟ್ಟಿದ್ದೀವಿ, ನೋಡಿದ್ದೀವಿ. ಹಾಗಾಗಿ ದಯವಿಟ್ಟು ಲಾಯರ್ ಇಲ್ಲದೆ ಯಾವುದೇ ನಿವೇಶನಗಳನ್ನು ಕೊಂಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ನನ್ನ ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ನನ್ನ ಅನುಭವದ ಮಾತನ್ನೇ ಹೇಳ್ತಾ ಇದ್ದೀನಿ. ಒಬ್ಬ ಲಾಯರ್ ಇಲ್ಲದೆ, ಯಾಕೆಂದರೆ ಒಬ್ಬ ಇಂಜಿನಿಯರಲ್ಲಿ ಮನೆ ಕಟ್ಟಬೇಡಿ. ಅದೇ ರೀತಿ ಒಂದು ಸೈಟನ್ನು ಪರ್ಚೇಸ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ಒಬ್ಬ ಲಾಯರ್, ಯಾಕೆ ಗೊತ್ತಾ, ಅವ್ರದ್ದೊಂದು ಸಣ್ಣ ಫೀಸನ್ನು ನಾವು ಪೇ ಮಾಡೋಕ್ಕೆ ಹಿಂದೆ ಮುಂದೆ ನೋಡಿ ವಿತೌಟ್ ಲೀಗಲ್ ಡಾಕ್ಯುಮೆಂಟ್ ತೊಗೊಂಡ್ರೆ ಅದು ನಮ್ಮ ಮಕ್ಕಳ ಮತ್ತು ನಮ್ಮ ಮುಂದಿನ ಜೀವನದ ಕನಸು ನಾವು ಹಾಳು ಮಾಡ್ಕೋತೀವಿ. ಹಾಳು ಮಾಡ್ಕೊಂಡಿರುವಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಹ್ಯಾಪಿಯಾಗಿರುವಂಥ ವ್ಯಕ್ತಿಗಳು ನೋಡಬೇಡಿ, ನೊಂದೋಗಿರುವಂಥ ವ್ಯಕ್ತಿಗಳು ತುಂಬ ಇದ್ದಾರೆ. ಅವರೆಲ್ಲ ಏನು ಅಂದರೆ ಸಣ್ಣ ಆಲೋಚನೆಗಳು, ಈ ಯಾವುದೋ ಸಣ್ಣ ಫೀಸ್ ಉಳ್ಸೋಕೆ ಹೋಗ್ತಾರೆ, ಏನೋ ಉಳ್ಸೋಕೆ ಹೋಗ್ಬಿಟ್ಟಿದೆ, ಯಾರನ್ನೋ ಬ್ಲೈಂಡಾಗಿ ಬಿಲೀವ್ ಮಾಡಿ ಸೈಟನ್ನು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾರೆ. ಹಾಗೆಲ್ಲ ಮಾಡಬೇಡಿ. ಸೂಕ್ತವಾದ ಮಾರ್ಗದರ್ಶನ, ದಾಖಲೆಗಳೆಲ್ಲ ತಗೊಂಡು ಲೀಗಲ್ ಒಪಿನಿಯನ್ ತಗೊಂಡೇ ಪರ್ಚೇಸ್ ಮಾಡಿ. ಇವಾಗ ಪ್ರತಿಯೊಂದು ಸೈಟಿಂದ ಪರ್ಚೇಸ್ ಮಾಡಬೇಕು ಅಂತಂದರೆ ನಮಗೆ ಆ್ಯಪ್ಗಳಿದೆ. ಗೂಗಲಿಂದ ಲೊಕೇಶನ್ ಹಾಕೋಬೋದು, ಅದೇ ಸರ್ವೆ ನಂಬರಲ್ಲಿ ಬರುತ್ತೆ ಅಂತ ಒಂದು ಚೆಕ್ ಮಾಡ್ಬೋದು. ಅದನ್ನು ಮಾಡ್ಕೊಳ್ಳಿ. ಏರಿಯಾ ಯಾವುದಿದೆ, ಲೊಕ್ಯಾಲಿಟಿ ಯಾವುದಿದೆ, ರಸ್ತೆ ಏನಾರು ಅಗಲ ಆಗುತ್ತಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸುತ್ತಮುತ್ತ ರಾಜಕಾಲುವೆ ಇದೆಯಾ ಅಥವಾ ಬಫರ್ ಝೋನ್ ಇದೆಯಾ ಅದನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಲಾಯರು ಪೇಪರ್ನ ಲೀಗಲ್ಲಾಗಿ ಕೊಟ್ಬಿಡ್ತಾರೆ. ಆದರೆ ಅವರು ಕೆಲವೊಮ್ಮೆ ಸ್ಪಾಟ್ ಕಂಡೀಷನ್ಸ್ ಚೆಕ್ ಮಾಡಲ್ಲ. ನಮ್ಮ ಸೈಟನ್ನು ಪರ್ಚೇಸ್ ಮಾಡಬೇಕು ಅಂದರೆ ಸೇಮ್ ಸರ್ವೆ ನಂಬರಲ್ಲಿ ಸೈಟ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಆ ಆ್ಯಪಿಂದ ಲೊಕೇಶನನ್ನು ನಾವು ಚೆಕ್ ಮಾಡಿದ ದಿಶಾಂಕ್ ಆ್ಯಪ್ ಬಂದಿದೆ, ನಮ್ಮ ಸರ್ಕಾರದವರೇ ಬಿಟ್ಟಿದ್ದಾರೆ.
ಆ ಸರ್ವೆ ನಂಬರ್ ಹಾಕಿ ಚೆಕ್ ಮಾಡಿದ್ರೆ ಈ ನಿವೇಶನ ಇದೇ ಸರ್ವೆ ನಂಬರಲ್ಲಿ ಇದೆಯಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಅದನ್ನು ಚೆಕ್ ಮಾಡ್ಕೊಳ್ಳಿ. ರಾಜಕಾಲುವೆ ಇದೆಯಾ, ಅಕ್ಕಪಕ್ಕ ಬಫರ್ ಜೋನ್ಸ್ ಏನೇನಿದೆ, ಇವು ಎಲ್ಲರೂ ಚೆಕ್ ಮಾಡ್ಕೊಳ್ಳುವಂಥ ವಿಚಾರ. ಇವಾಗ ಏನಾಗಿದೆ, ಎಷ್ಟೋ ಸೈಟ್ಗಳು ತುಂಬ ವರ್ಷಗಳಿಂದ ಮಾಡಿರ್ತಾರೆ. ಎಷ್ಟೋ ಖರಾಬ್ ಲ್ಯಾಂಡ್ಗಳಿರ್ತವೆ. ಎ ಖರಾಬ್ ಅಂತ ಹೇಳ್ತೀವಿ, ಬಿ ಖರಾಬ್ ಅಂತ ಹೇಳ್ತೀವಿ. ಅವೆಲ್ಲ ನಾವು ಚೆಕ್ ಮಾಡೋಕ್ಕೆ ಹೋಗಿರಲ್ಲ. ಜಸ್ಟ್ ಹೋಗ್ತೀವಿ, ಸ್ಮಾಲ್ ಲಾಯರ್ ಕೊಡ್ತೀವಿ, ಅವನು ಎಸ್ ಅಂತಾನೆ, ಆ ಡಾಕ್ಯುಮೆಂಟ್ ನೋಡಿಬಿಟ್ಟು ಪರ್ಚೇಸ್ ಮಾಡ್ತೀವಿ, ನೊಂದೋಗ್ತೀವಿ. ಎಷ್ಟೋ ಜನ, ತುಂಬ ಜನ ನೊಂದೋಗಿದ್ದಾರೆ. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂದರೆ, ಒಬ್ಬ ಸಿವಿಲ್ ಇಂಜಿನಿಯರ್ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ತುಂಬ ಜನಗಳ ನೋವುಗಳನ್ನ ನಾನು ನೋಡಿದ್ದೀನಿ. ಆ ತಪ್ಪುಗಳನ್ನ ಬೇರೆಯವ್ರು ಮಾಡದೇ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ನಿಮಗೆ ಗೈಡ್ ಮಾಡ್ತಾಯಿದ್ದೀನಿ. ಆ ತಪ್ಪುಗಳು ನಾನು ಒಂದೆರಡು ಮಾಡಿದ್ದೇನೆ, ಹಾಗಾಗಿ ಆ ನೋವುಗಳು ನನಗೂ ಕೂಡ ಇದೆ. ಹಾಗಾಗಿ ಹೇಳ್ತಾಯಿದ್ದೀನಿ, ಯಾರೇ ನಿವೇಶನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ದಾಖಲಾತಿಗಳು ತುಂಬ 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 ಎಲ್ಲ ದಾಖಲೆಗಳು ಇಂಪಾರ್ಟೆಂಟ್. ಈಗ ಕೆಲವೊಂದು ಕಡೆ ಏನಾಗಿರುತ್ತೆ ಅಂದರೆ, ಎಲ್ಲ ಸೈಟ್ ಪೇಪರ್ ತೆಗಿತಾರೆ, ಮೂಲರ್ ಪೇಪರ್ ತೆಗಿತಾರೆ, ಸರ್ವೆ ನಂಬರಿಂದ ಈಚೆ ಕಡೆ ಏನೇನಿದೆ ಅದನ್ನು ಮಾತ್ರ ತೊಗೊಂಡು ನೋಡ್ತೀವಿ. ಅದು ಸಾಕಾಗಲ್ಲ. ಏನು ಮಾಡಬೇಕು? ವಿಲೇಜ್ ಮ್ಯಾಪ್ ಚೆಕ್ ಮಾಡಬೇಕು. ಆ ಜಾಗದಲ್ಲಿ ಎಲ್ಲಾದರೂ ಖರಾಬ್ ಜಮೀನ್ಸ್ ಎಲ್ಲೆಲ್ಲಿದೆ ಅನ್ನೋದು ತಿಳ್ಕೊಬೇಕು. ಎರಡನೇದು, ಯಾವುದಾದ್ರು ಕಾಲ್ದಾರಿಗಳು ಹೋಗಿತ್ತಾ, ಯಾವುದಾದ್ರು ರಸ್ತೆಗಳು ಇತ್ತಾ, ಅಥವಾ ಯಾವುದಾದ್ರು ಕೆರೆ ಕಟ್ಟೆಗಳಿತ್ತಾ, ಯಾವುದಾದ್ರು ಮುಚ್ಚಿದ್ರಾ, ಅಲ್ಲಿ ಅದನ್ನೆಲ್ಲ ಪ್ರತಿಯೊಂದನ್ನು ಚೆಕ್ ಮಾಡ್ಕೋಬೇಕು. ಅದಕ್ಕೆ ಹೇಳೋದು, ಇದು ಎಲ್ಲ ಸಾಮಾನ್ಯ ಜನಗಳಿಗೆ ಗೊತ್ತಿರಲ್ಲ. ಅದಕ್ಕೆ ಒಬ್ಬ ಸೂಕ್ತವಾದ ಲಾಯರ್ ಬೇಕು ಅಂತ ಹೇಳೋದು. ದಯವಿಟ್ಟು ಪ್ರತಿಯೊಂದನ್ನು ನಾನು ಹೇಳಿರುವಂಥ ಒಂದೊಂದು ಪಾಯಿಂಟ್ಗಳನ್ನು ಚೆಕ್ ಮಾಡ್ತಾ ಹೋಗಿ. ಚೆಕ್ ಮಾಡಿ ಎಲ್ಲ ಪಾಯಿಂಟ್ಸಿಂದ ಓಕೆ ಆದರೆ ಮಾತ್ರ ದಯವಿಟ್ಟು ನಿವೇಶನಗಳನ್ನು ಖರೀದಿ ಮಾಡಿ. ನಿವೇಶನ ಖರೀದಿ ಮಾಡಿದ ನಂತರವೇ ಮುಂದಿನ ಹೆಜ್ಜೆ ಇಡೋದಕ್ಕೆ ಸಾಧ್ಯ. ಹಾಗಾಗಿ ದಯವಿಟ್ಟು ಎಲ್ಲರಿಗೂ ನಾನು ಹೇಳ್ತಾ ಇರುವಂಥ ವಿಚಾರಗಳೇನು ಅಂತಂದರೆ, ದಾಖಲಾತಿಗಳು ತುಂಬ 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 ಇಂಪಾರ್ಟೆಂಟ್. ಇನ್ನೊಂದು ವಿಚಾರ ಏನು ಅಂತಂದರೆ, ಒಂದು ಸೈಟ್ ಪರ್ಚೇಸ್ ಮಾಡ್ತಾಯಿದ್ದೀರಾ ಅಂತ ನಿಮ್ಮ ಮೈಂಡಲ್ಲಿ ಇತ್ತು ಅಂತಂದರೆ, ಅಕ್ಕಪಕ್ಕ ಜಾಗದಲ್ಲಿ ಎನ್ಕ್ವೈರಿ ಮಾಡಿ. ಏನಾರು ತೊಂದರೆ ಇದೆಯಾ, ಯಾವುದಾದ್ರು ಕೇಸ್ಗಳಿದೆಯಾ, ಹೇಗೆ, ಏನು, ಎತ್ತ, ಪ್ರತಿಯೊಂದನ್ನು ದಯವಿಟ್ಟು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡಿ. ಯಾಕೆ ಅಂದರೆ ಸೋಲು ತುಂಬ ಕಠಿಣವಾಗಿರುತ್ತೆ. ಅದು ಅನುಭವಿಸಿದವ್ರು ಮಾತ್ರ ಗೊತ್ತಿರುತ್ತೆ. ಯಾಕೆಂದರೆ ಕನಸುಗಳು ಕಾಣೋದು ತುಂಬ ಈಸಿ, ಅದನ್ನು ನನಸು ಮಾಡಬೇಕು ಅಂದರೆ ತುಂಬ 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 ಕಷ್ಟ ಇದೆ. ಹಾಗಾಗಿ ಸ್ನೇಹಿತರೆ, ಎಲ್ಲರಿಗೂ ಹೇಳ್ತಾ ಇರೋದು, ನಿವೇಶನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ನಿವೇಶನದ್ದು ದಾಖಲೆಗಳ ವಿಚಾರವಾಗಿ ಮಾತಾಡ್ತಾ ಹೋಗ್ತಾ ಇರೋ ತುಂಬ ದಾಖಲೆಗಳಿದೆ, ತುಂಬ ವಿಚಾರಗಳಿದೆ. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಯಾಕೆಂದರೆ ಆ್ಯಸ್ ಇಂಜಿನಿಯರಾಗಿ ನಾನೇನು ಹೇಳ್ತಾ ಇದ್ದೀನಿ, ದಾಖಲಾತಿಗಳ ಪೂರ್ಣ ವಿವರಗಳನ್ನು ನಿಮ್ಗೆ ಕೊಡೋಕೆ ಹೋಗ್ತಾ ಇಲ್ಲ. ಒಬ್ಬ ಲಾಯರ್ ಹತ್ರ ತೊಗೊಂಡೋಗಿ ಅವರು ಪ್ರತಿಯೊಂದು ಡೀಟೇಲ್ಸು ಕೊಡ್ತಾರೆ. ಆ ಡೀಟೇಲ್ಸ್ ಪ್ರಕಾರ ದಯವಿಟ್ಟು ಎಲ್ಲ ದಾಖಲೆಗಳನ್ನು ಪಡೆದು ಒಂದು ಉತ್ತಮವಾದ ನಿವೇಶನಗಳನ್ನು ಪಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಸ್ನೇಹಿತರೆ, ವಿಡಿಯೋವನ್ನು ನೋಡಿದ್ದೀರಾ. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನಗಳಿಗೆ ಈ ವಿಡಿಯೋ ತಲುಪಲಿ ಅನ್ನೋದು ನಮ್ಮ ಆಸೆಗಳು. ಯಾಕೆ ಅಂತಂದರೆ, ನಾನು ತುಂಬ ವಿಚಾರಗಳೆಲ್ಲ ಹೇಳ್ತಾ ಬರ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಕೂಡ ಒಂದು ಒಳ್ಳೆಯ ವಿಚಾರವನ್ನು ತೊಗೊಂಡು ಬರ್ತಾಯಿದ್ದೀನಿ. ಈ ವಿಡಿಯೋ ನೋಡಿದ ಮೇಲೆ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ಸ್ ಮಾಡಿ. ಇನ್ಯಾವುದಾದ್ರು ವಿಚಾರವಾಗಿ ಮಾಹಿತಿಗಳು ಬೇಕು ಅನ್ನೋದಿದ್ದರೆ ದಯವಿಟ್ಟು ತಮಗೆ ತಿಳಿಸ್ಕೊಡಿ. ಆ ವಿಚಾರವಾಗಿ ನಿಮಗೆ ಮಾಹಿತಿಗಳನ್ನ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮನೆ ಕಟ್ಟು ವಿಚಾರವಾಗಿ ಒಂದು ಸೂಕ್ತವಾದ ವಿಚಾರ ಎತ್ಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರಗಳು.